ಶ್ರೀರಾಮನ ಬಾಣದಿಂದ ಪ್ರಹೃತನಾಗಿ ಬಿದ್ದಿದ್ದಂಥ ವಾಲಿಯನ್ನು ನೋಡಿದ ತಾರೆ ಅತಿ ದುಃಖಿತಳಾಗಿ ಅವನ ಮೇಲೆ ಬಿದ್ದು ಹೊರಳಾಡಿ ಗೋಳಾಡ್ತಾ ಇದ್ದಾಳೆ. ಯಾಕೆ ಈ ರೀತಿ ಮಲಗಿದೆಯಾ, ಎದ್ದೇಳು, ಯುದ್ಧದಲ್ಲಿ ಭಯಂಕರವಾದ ಪರಾಕ್ರಮವನ್ನು ತೋರ್ತಿದ್ದವನು ನೀನು, ಹೀಗ್ಯಾಕೆ ಭೂಮಿಯ ಮೇಲೆ ಈ ಕಲ್ಲು ಮಣ್ಣಿನ ಮೇಲೆ ಮಲಗಿದೆಯಾ, ಅತ್ಯಂತ ಉತ್ತಮವಾದಂಥ ಹಾಸಿಗೆ ಮೇಲೆ ಮಲಗುತ್ತಿದ್ದವನು ನೀನು, ಈ ರೀತಿಯಾಗಿ ಮಲಗಿದೆಯಲ್ಲ, ಯಾಕೆ, ಎದ್ದೇಳು, ನಾನು ಬಂದಿದ್ದೀನಿ ನೋಡು, ನಿನಗೆ ಭೂಮಿ ತಾಯಿ ಅಷ್ಟೊಂದು ಪ್ರಿಯಳಾಗಿದ್ದಾಳೆ, ಅದಕ್ಕೋಸ್ಕರ ತಾನೇ ನೀನು ಅವಳ ಮಡಿಲಲ್ಲಿ ಮಲಗಿದೀಯಾ, ಎದ್ದೇಳು, ನಿನ್ನ ಪತ್ನಿ ಬಂದಿದ್ದೀನಿ ನಾನು, ಮಾತಾಡು ಅಂತ ಗೋಳಾಡ್ತಾ ಇದ್ದಾಳೆ. ಎಂಥದ್ದೇ ಘೋರವಾದ ಯುದ್ಧವಾಗಿದ್ರು ಸರಿ, ನೀನು ಯಾವತ್ತೂ ಗೆಲುವಿಲ್ಲದೆ ಬರ್ತಾ ಇರಲಿಲ್ಲ, ಅಂಥವನು ನೀನು ಭೂಮಿಯ ಮೇಲೆ ಮಾತನಾಡದೆ ಮಲಗಿದ್ದೀಯಾ, ಎದ್ದೇಳು, ನೀನಿಲ್ದನೇ ನಾನು ಶೋಕಸಾಗರದಲ್ಲಿ ಮುಳುಗ್ತಾ ಇದ್ದೀನಿ, ದಯವಿಟ್ಟು ಎದ್ದೇಳು ಅಂತ ಕೇಳ್ತಾ ಇದ್ದಾಳೆ. ಆದರೆ ವಾಲಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀನು ಈ ಥರ ಮಲಗಿರೋದನ್ನ ನೋಡಿ ಸಹ ನಾನು ಜೀವಂತವಾಗಿದ್ದೀನಿ ಅಂದರೆ ನನ್ನ ಹೃದಯ ಎಷ್ಟು ಕಠೋರವಾಗಿದೆ ಅಂತ ನೋಡು. ನೀನು ಸುಗ್ರೀವನ ಹೆಂಡತಿಯನ್ನ ಅಪಹರಣ ಮಾಡಿದೆ, ಅವನನ್ನ ಕಿಷ್ಕಿಂಧೆಯಿಂದಲೂ ಹೊರಗಟ್ದೆ. ನೀನು ಮಾಡಿದ ಕಾರ್ಯಕ್ಕೆ ತಕ್ಕದಾದ ಪ್ರತಿಫಲವನ್ನ ಪಡೆದುಕೊಂಡಿದ್ದೀಯ. ನಿನ್ನ ಹಿತಕ್ಕಾಗಿ ಯಾವಾಗಲೂ ಪರಿತಪಿಸುತ್ತಿರುವ ನನ್ನ ಮಾತುಗಳನ್ನು ಸಹ ನೀನು ಕೇಳದೇನೆ ಸುಗ್ರೀವನೊಡನೆ ಯುದ್ಧಕ್ಕೆ ಬಂದೆ. ಎಷ್ಟು ಪರಿಪರಿಯಾಗಿ ನಿನ್ನನ್ನು ಬೇಡ್ಕೊಂಡೆ, ಯುದ್ಧಕ್ಕೆ ಹೋಗ್ಬೇಡ, ಸಂಧಾನ ಮಾಡ್ಕೋ, ಶ್ರೀರಾಮ ಸಾಮಾನ್ಯದವನಲ್ಲ ಅಂತ ಕೂಡ ಹೇಳ್ದೆ ನಾನು. ಆದರೆ ನೀನು ಮೋಹ ಪರವಶನಾಗಿ ಯುದ್ಧವನ್ನು ಗೆದ್ದೇ ಗೆಲ್ತೀನಿ ಅನ್ನೋ ಅಹಂಕಾರದಿಂದ ಬಂದೆ. ಆದರೆ ಈಗಿನ ಪರಿಸ್ಥಿತಿ ನೋಡು, ಯಾವತ್ತೂ ನಾನು ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸಿದವಳೇ ಅಲ್ಲ. ಆದರೆ ಇಂದು ಶೋಕದಿಂದ ಪರಿತಪಿಸ್ತಿದ್ದೇನೆ, ವೈಧವ್ಯವನ್ನು ಪಡಿತಾ ಇದ್ದೀನಿ, ನಾನು ಅನಾಥೆಯಂತೆ ವರ್ತಿಸ್ತಿದ್ದೇನೆ. ನೋಡಿಲಿ, ಅಂಗದನು ಕೂಡ ನಿನ್ನನ್ನು ನೋಡೋಕೆ ಬಂದಿದ್ದಾನೆ, ದಯವಿಟ್ಟು ಎದ್ದೇಳು, ನೀನೇ ಲಾಲಿಸಿ ಪೋಷಿಸಿದ ನಿನ್ನ ಮಗ ನಿನ್ನ ಮುಂದೆ ಇದ್ದಾನೆ. ಅವನೇನಾದರೂ ಅವನ ಚಿಕ್ಕಪ್ಪನ ಕೈಗೆ ಸಿಕ್ಕಿದ್ರೆ, ಅವನು ಕೋಪಿಸ್ಕೊಂಡ್ರೆ ಎಂತಹ ದುರವಸ್ಥೆಗೀಡಾಗ್ತಾನೆ ಅನ್ನೋದು ನಿನಗೆ ನೆನಪಿದೆಯಾ, ಎದ್ದೇಳು ಅಂತ ಹೇಳಿ ದುಃಖದಿಂದ ಅಂಗದನಿಗೂ ಕೂಡ ಹೇಳ್ತಿದ್ದಾಳೆ ತಾರೆ. ಮಗು ಅಂಗದ, ನಿನ್ನ ತಂದೆಯನ್ನ ಈಗೊಂದ್ಸಲ ನೋಡಿ ಕಣ್ತುಂಬ್ಕೊಂಡ್ಬಿಡು, ಅವನೀಗ ಸ್ವರ್ಗಕ್ಕೆ ಹೋಗ್ತಿದ್ದಾನೆ, ನಂತರ ಅವನ ದರ್ಶನ ನಿನಗಾಗೋದಿಲ್ಲ, ದಯವಿಟ್ಟು ನೋಡು ಅಂತ ಮತ್ತೆ ಪುನಃ ವಾಲಿಗೆ ಹೇಳ್ತಾಳೆ. ನೋಡು ವಾಲಿ, ನಿನ್ನ ಪ್ರಿಯ ಪುತ್ರ ನಿನ್ನ ನೋಡುವ ಸಲುವಾಗಿ ಬಂದಿದ್ದಾನೆ, ನೀನೀಗ ಸ್ವರ್ಗಕ್ಕೆ ಪ್ರವಾಸ ಹೊರಟಿದೀಯ. ಆದರೆ ನಿನ್ನ ಮಗನನ್ನು ಸಂತೈಸೋದು ಯಾರು, ನಿನ್ನ ಮಗನನ್ನು ಸಂತೈಸು, ಅವನ ನೆತ್ತಿಗೆ ಮುತ್ತಿಟ್ಟು ಅವನನ್ನು ಆಶೀರ್ವದಿಸು, ಇವನಿಗೇನಾದರೂ ಸಂದೇಶವನ್ನಿದ್ರೆ ನೀಡು. ಶ್ರೀರಾಮ ನಿನ್ನನ್ನು ಸಂಹರಿಸಿ ಮಹಾಕಾರ್ಯನೇ ಮಾಡಿದಾನೆ, ಸುಗ್ರೀವನಿಗೆ ಮಾಡಿಕೊಟ್ಟಿದ್ದ ಪ್ರತಿಜ್ಞೆಯನ್ನು ಪೂರೈಸಿ ಮಿತ್ರ ಋಣದಿಂದ ಮುಕ್ತನಾಗಿದ್ದಾನೆ. ಸುಗ್ರೀವ ನೋಡು, ಶತ್ರುವಾದ ನಿನ್ನಣ್ಣನನ್ನ ಶಿಕ್ಷಿಸಿದ್ದಾಯ್ತು, ನೀನು ಇನ್ನಾದರೂ ನಿನ್ನ ಎಲ್ಲ ಕಾಮನೆಗಳನ್ನು ಪೂರೈಸ್ಕೊ, ನಿನ್ನ ಭಾರ್ಯೆಯಾದ ರುಮೆಯನ್ನ ಪಡೆದುಕೊಂಡು ಯಾವ ವಿಧವಾದ ಆತಂಕವೂ ಇಲ್ಲದೆ ರಾಜ್ಯವನ್ನ ಆಳು ಅಂತ ಹೇಳ್ತಾಳೆ. ಮತ್ತೆ ವಾಲಿಯತ್ತ ತಿರುಗಿ, ನೋಡು, ನಾನು ಇಷ್ಟೊಂದು ಗೋಳಾಡ್ತಲೇ ಇದ್ದೇನೆ, ನನ್ನನ್ನೊಮ್ಮೆ ವಿಶ್ವಾಸದಿಂದನಾದರೂ ಮಾತಾಡ್ಸು, ಎದ್ದೇಳು, ನಿನ್ನ ಬಹುಮಂದಿ ಪತ್ನಿಯರು ಕೂಡ ನನ್ನಂತೆಯೇ ವಿಲಪಿಸ್ತಾ ಇದ್ದಾರೆ, ಅವರನ್ನಾದ್ರೂ ನೋಡು ಅಂತ ಹೇಳ್ತಾ ಇದ್ದಾಳೆ. ತಾರೆ ಹೀಗೆ ಗೋಳಾಡ್ತಾ ಇರೋದನ್ನ ನೋಡಿ ವಾಲಿಯ ಇತರ ಪತ್ನಿಯರು ಕೂಡ ಅಂಗದನನ್ನ ತಬ್ಬಿ ಅವನನ್ನು ಸುತ್ತುವರೆದು ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ಹತ್ತು ಸುಸ್ತಾಗಿದ್ರೂ ಕೂಡ ಪುನಃ ಪುನಃ ವಾಲಿಯನ್ನ ಏಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಪ್ರಯತ್ನ ಪಡುವ ಭರದಲ್ಲಿ, ನೀನು ಯಾಕೆ ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ, ನಾನು ಅಂಗದ ಏನು ತಪ್ಪು ಮಾಡಿದ್ದೀವಿ, ದಯವಿಟ್ಟು ನೀನು ಕೂಡ ನನ್ನನ್ನು ಮತ್ತೆ ಮಗನನ್ನು ಸ್ವರ್ಗಕ್ಕೆ ಕರ್ಕೊಂಡೋಗು, ನಿನ್ನ ಜೊತೆ ನಾವು ಬರ್ತೀವಿ ಅಂತ ಹೇಳಿ ತಾನು ಕೂಡ ವಾಲಿಯ ಬಳಿಯಲ್ಲೇ ಪ್ರಾಯೋಪವೇಶ ಮಾಡೋದಾಗಿ ನಿಶ್ಚಯಿಸ್ತಾಳೆ. ಈ ರೀತಿ ನಿಶ್ಚಯಿಸಿ ಅವನ ಮೇಲೆ ಬಿದ್ದು ಹೊರಳಾಡಿ ಅಳ್ತಾ ಇದ್ದಾಳೆ. ಆಗ ಧೀಮಂತನಾದ ಹನುಮಂತ ಮೆಲ್ಲ ಮೆಲ್ಲಗೆ ತಾರೆಯನ್ನು ಸಂತೈಸ್ತಾ ಇದ್ದಾನೆ. ಮಹಾರಾಣಿ,
ಪ್ರಾಣಿಯು ಗುಣಬುದ್ಧಿಯ ಮೂಲಕವಾಗಿ ಅಥವಾ ದೋಷಬುದ್ಧಿಯ ಮೂಲಕವಾಗಿ ಯಾವ ಕರ್ಮವನ್ನು ಮಾಡುವುದೋ ಅದರ ಫಲವನ್ನು ಸುಖ ದುಃಖ ರೂಪದಲ್ಲಿ ಪಡೆದುಕೊಳ್ಳುತ್ತೆ. ಪರಲೋಕಕ್ಕೆ ಹೋಗುವ ಪ್ರತಿಯೊಂದು ಜೀವವೂ ತಾನು ಮಾಡಿದ ಶುಭಾಶುಭ ಕರ್ಮಗಳ ಫಲವನ್ನು ಏಕಾಗ್ರತೆಯಿಂದ ಅನುಭವಿಸುತ್ತೆ. ನೀನೇ ಈಗ ಶೋಚನೀಯವಾಗಿದ್ರೆ ನಿನ್ನ ಸ್ಥಿತಿಯೇ ಈ ಥರ ಚಿಂತಾಜನಕವಾಗಿದೆ. ಹೀಗಿರುವಾಗ ನೀನು ಯಾರಿಗಾಗಿ ಶೋಕಿಸ್ತಿದೀಯಾ? ರಾಣಿಯಾದಂಥ ನೀನು ಈಗ ಶೋಕ ಮಾಡ್ತಾ ಕೂತ್ರೆ ಉಳಿದವರಿಗೆ ಯಾರು ಸಮಾಧಾನ ಮಾಡ್ತಾರೆ? ಅಂಗದನನ್ನ ಯಾರು ಸಮಾಧಾನ ಮಾಡ್ತಾರೆ? ಮುಂದೆ ಆಗುವ ಕಾರ್ಯವನ್ನು ನೋಡೋಣ. ದಯವಿಟ್ಟು ಎದ್ದೇಳು, ಸಮಾಧಾನ ಮಾಡ್ಕೋ. ಪ್ರಾಣಿಗಳು ಹುಟ್ಟುತ್ತಲೂ ಇರುತ್ತವೆ, ಸಾಯುತ್ತಲೂ ಇರುತ್ತವೆ ಎಂಬುದನ್ನು, ಜೊತೆಗೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಎಂಬುದನ್ನು ತಿಳ್ಕೋ. ದಯವಿಟ್ಟು ಎದ್ದೇಳು. ಮುಂದೆ ವಾಲಿಯನ್ನೇ ಆಶ್ರಯಿಸಿ ಸಾವಿರಾರು ಲಕ್ಷ ಲಕ್ಷ ವಾನರರು ಇದ್ದಾರೆ. ಅವರ ಜೀವನ ನಿರ್ವಹಣೆ ಆಗಬೇಕಲ್ವಾ? ಆದ್ರಿಂದ ನೀನು ಈ ರೀತಿಯಾಗಿ ದುಃಖದಿಂದ ಶೋಕ ಮಾಡೋದು ಸರಿಯಲ್ಲ. ದಯವಿಟ್ಟು ಎದ್ದೇಳು, ಮುಂದಿನ ಕಾರ್ಯಗಳನ್ನು ನೋಡೋಣ. ವಾಲಿಯ ಸಂಸ್ಕಾರವು ಯೋಗ್ಯನಾಗಿದ್ದಾನೆ. ಹಾಗಾಗಿ ವಿದ್ಯುಕ್ತವಾಗಿ ದಹನಾದಿ ಸಂಸ್ಕಾರಗಳು ನಡೆದ ನಂತರ ಅಂಗದನನ್ನ ರಾಜನನ್ನಾಗಿ ಮಾಡೋಣ. ಅವನು ಪಟ್ಟಾಭಿಷಿಕ್ತನಾಗಲಿ. ಸಿಂಹಾಸನಾರೂಢನಾದ ಮಗನನ್ನು ನೋಡುತ್ತಿರುವ ನಿನ್ನ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಆದರೆ ತಾರೆ ಪತಿಯ ವಿಯೋಗ ವ್ಯಸನದಿಂದ ಪೀಡಿತಳಾಗಿದ್ದ ಕಾರಣ ಹನುಮಂತನ ಮಾತು ಕೇಳಿ ಯಥಾಯೋಗ್ಯವಾಗಿ ಉತ್ತರ ನೀಡ್ತಾಳೆ. ಹನುಮಂತ, ಅಂಗದನ ಪಟ್ಟಾಭಿಷೇಕದಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ನೀನು ಹೇಳ್ದೆ ಅಲ್ಲ. ಆದರೆ 100 ಮಂದಿ ಅಂಗದರೊಂದು ಕಡೆ ಆದರೆ ನನ್ನ ಪತಿಯೇ ಒಂದು ಕಡೆ. ಎರಡರಲ್ಲಿ ನಾನು 100 ಮಂದಿ ಅಂಗದರಿಗಿಂತಲೂ ಸತ್ತು ಬಿದ್ದಿರುವ ನನ್ನ ಪತಿಯ ಆಲಿಂಗನವೇ ಶ್ರೇಷ್ಠ ಅಂತ ಭಾವಿಸ್ತೇನೆ. ನನ್ನ ಮನಸ್ಸಿಗೆ ನನ್ನ ಪತಿನೇ ಶ್ರೇಷ್ಠ ಅಂತ ಭಾವಿಸ್ತೇನೆ. ಹೀಗೆ ನೀನು ಹೇಳ್ದಂತೆ ಈ ಕಪಿರಾಜ್ಯಕ್ಕೆ ನಾನು ನಾಥಳೂ ಆಗಲ್ಲ. ಅಂಗದನಿಗೆ ಏನಾದರೂ ಒಳ್ಳೆಯದನ್ನು ಮಾಡುವ ಅಧಿಕಾರ ನನಗೆ ಯಾವತ್ತೂ ಇಲ್ಲ. ಅಂಗದನ ಚಿಕ್ಕಪ್ಪನಾದ ಸುಗ್ರೀವನೇ ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡಲು ಸಮರ್ಥನಾಗಿದ್ದಾನೆ. ಯಾಕಂದರೆ ಮಗನಿಗೆ ತಂದೆನೇ ಬಂಧು, ತಾಯಿಯೆಂದಿಗೂ ಬಂಧುವಾಗಲಾರಳು. ಆದ್ರಿಂದ ಈಗ ಅಂಗದನಿಗೆ ಅವನ ಚಿಕ್ಕ ತಂದೆಯಾದ ಸುಗ್ರೀವನೇ ನಿಜವಾದ ಬಂಧು. ಅವನೇ ಅಂಗದನ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾನೆ. ಈ ಲೋಕದಲ್ಲೇ ಆಗಲಿ ಪರಲೋಕದಲ್ಲೇ ಆಗಲಿ ಕಪಿರಾಜನಾದ ವಾಲಿಯ ಆಶ್ರಯಕ್ಕಿಂತ ಶ್ರೇಷ್ಠವಾದ ಆಶ್ರಯ ನನಗೆ ಬೇರೊಂದಿಲ್ಲ. ಯುದ್ಧದಲ್ಲಿ ಶತ್ರುವಿಗೆ ಅಭಿಮುಖವಾಗಿ ಹತನಾದ ನನ್ನ ಪತಿ ಮಲಗಿರುವ ಈ ಶಯನವೇ ನನಗೂ ಮಲಗಲು ಯೋಗ್ಯವಾಗಿದೆ. ಈ ರೀತಿಯಾಗಿ ವಿಲಪಿಸುತ್ತಿದ್ದಂಥ ತಾರೆ ವಾಲಿಯ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳೆ, ದುಃಖದಿಂದ ಅಳ್ತಿದ್ದಾಳೆ. ಆಗ ಸ್ವಲ್ಪವೇ ಎಚ್ಚರವಾದಂಥ ವಾಲಿ ಕಣ್ಣುಗಳನ್ನು ಮೆಲ್ಲನೆ ಆ ಕಡೆ ಈ ಕಡೆ ಹೊರಳಾಡಿಸುತ್ತಾ ಮೆಲ್ಲಗೆ ಉಸಿರಾಡುತ್ತಾ ತಮ್ಮನಾದ ಸುಗ್ರೀವನನ್ನ ಮೊದಲು ನೋಡಿ ಬಳಿಕ ಮಗನನ್ನ ನೋಡ್ತಾನೆ. ನಂತರ ಅತಿ ಕಷ್ಟದಿಂದ ಮಾತುಗಳನ್ನು ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ. ಸುಗ್ರೀವ, ಹಿಂದೆ ನಾನು ಮಾಡಿದ್ದಂತಹ ಅಪರಾಧಗಳಿಗೆ ಹೋಲಿಸ್ಕೊಂಡು ನನ್ನನ್ನು ಅಪರಾಧಿ ಅಂತ ಭಾವಿಸ್ಬೇಡ. ನನಗೂ ಭಾತೃ ಪ್ರೇಮವಿದೆ. ಆದರೆ ಈ ರೀತಿಯಾಗಿ ಅಂತ್ಯ ಆಗುತ್ತೆ ಅಂತ ನಾನು ಎಣಿಸಿರಲಿಲ್ಲ. ವಿಧಿಯೇ ಹಾಗಿತ್ತು ಅಂತ ಕಾಣಿಸುತ್ತೆ. ಆದರೂ 1-2 ಮಾತುಗಳನ್ನು ನಿನಗೆ ಹೇಳ್ತೀನಿ, ದಯವಿಟ್ಟು ಅದನ್ನು ನಡೆಸ್ಕೊಡು ಅಂತ ಕೇಳ್ತಾನೆ. ನೋಡು, ಕಪಿ ಕರಡಿಗಳ ರಾಜ್ಯವನ್ನು ನೀನೀಗಲೇ ಸ್ವೀಕರಿಸು. ನಾನು ಯಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತಲೇ ಭಾವಿಸು. ನಾನು ನನ್ನ ಐಶ್ವರ್ಯವನ್ನು, ರಾಜ್ಯವನ್ನು, ಕೀರ್ತಿಯನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗಾಗಿ ಸುಖಾರ್ಹನಾದ, ಸುಖದಿಂದಲೇ ಬೆಳೆದಿರುವ, ಬಾಲಕನಾದರೂ ಮೂರ್ಖನಲ್ಲದ, ಕಂಬನಿದುಂಬಿದ ಮುಖದಿಂದ ಕೂಡಿರುವ, ಭೂಮಿಯಲ್ಲಿ ಬಿದ್ದಿರುವ ಈ ಅಂಗದನನ್ನು ನೋಡು. ಇವನು ನನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೀತಿಸುವ ನನ್ನ ಔರಸ ಪುತ್ರ. ಸುಗ್ರೀವ, ಇನ್ನು ಮುಂದೆ ಇವನ ಜವಾಬ್ದಾರಿ ನಿಂದು. ನೀನು ಯಾವುದೇ ಭೇದ ಮಾಡ್ದನೇ ಇವನನ್ನು ನಿನ್ನ ಔರಸ ಪುತ್ರ ಅಂತಲೇ ತಿಳ್ಕೊ. ನೀನೇ ಇನ್ಮೇಲೆ ಇವನಿಗೆ ತಂದೆ. ಇವನ ಎಲ್ಲ ನಿರ್ಧಾರಗಳು ಕೂಡ ನಿನ್ನವೇ ಆಗಿರುತ್ತೆ. ಇವನನ್ನು ಸಾಮಾನ್ಯ ಅಂತನೂ ಕೂಡ ನೀನು ಭಾವಿಸ್ಬೇಡ. ಅವನು ನನ್ನಂತೆ ಪರಾಕ್ರಮಶಾಲಿ, ಅತಿ ಬುದ್ಧಿವಂತ ಕೂಡ. ಹಾಗಾಗಿ ದಯವಿಟ್ಟು ಇವನನ್ನು ನೀನು ನಿನ್ನ ಸ್ವಂತ ಮಗನಂತೆ ಬೆಳೆಸು ಅಂತ ಹೇಳ್ತಾನೆ. ಸುಷೇಣನ ಮಗಳಾದ ತಾರೆ ಸಾಮಾನ್ಯರಿಂದ ತಿಳಿಯಲು ಅಸಾಧ್ಯವಾದ ಸೂಕ್ಷ್ಮ ವಿಷಯಗಳನ್ನು ನಿರ್ಣಯಿಸಿ ಹೇಳುವುದರಲ್ಲಿ
ಫಲಾಫಲಗಳನ್ನು ತಿಳಿದು ಹೇಳುವುದರಲ್ಲಿ ಸರ್ವತೋಮುಖವಾದ ಮತ್ತು ವಿಶೇಷವಾದ ತಿಳುವಳಿಕೆಯನ್ನು ಹೊಂದಿದ್ದಾಳೆ. ಇವಳು ಯಾವುದೇ ಕಾರ್ಯವನ್ನಾಗಲಿ ಒಳ್ಳೆಯದು ಮಾಡಬಹುದು ಅಂತ ಅಂತಾಳೋ ಅದನ್ನು ನೀನು ಹಿಂದು ಮುಂದೆ ನೋಡ್ದೇ ಮಾಡಿಬಿಡು. ಯಾವ ವಿಷಯವನ್ನು ಅವಳು ತಡಿತಾಳೋ ದಯವಿಟ್ಟು ಅದನ್ನು ಮುಂದೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೆ ಸಾಕ್ಷಿ ಕೂಡ ಈಗ ನಾನು ನಿನ್ನ ಕಣ್ಮುಂದೆನೇ ಇದ್ದೀನಿ. ಹಾಗಾಗಿ ನೀನು ಅವಳನ್ನು ಗೌರವಿಸೋದು ಉಚಿತವಾಗಿದೆ. ಇನ್ನು ಶ್ರೀರಾಮ ನಿನಗೋಸ್ಕರ ಈ ಕಾರ್ಯವನ್ನು ಮಾಡಿದ್ದಾನೆ. ಹಾಗಾಗಿ ಅವನ ಕಾರ್ಯವನ್ನು ಕೂಡ ನೀನು ಅಷ್ಟೇ ಭಕ್ತಿಯಿಂದ ಮಾಡಬೇಕು. ನೀನು ಮಾಡಲಿಲ್ಲ ಅಂದರೆ ಅದು ಅಧರ್ಮ ಆಗುತ್ತೆ. ರಾಮನೂ ಕೂಡ ಹಿಂದು ಮುಂದೆ ನೋಡದೆ ಯುದ್ಧನೂ ಕೂಡ ಮಾಡಿಬಿಡ್ತಾನೆ ನಿನ್ನ ಜೊತೆ. ಹಾಗಾಗಿ ಅದನ್ನು ಗೌರವಿಸಿ ನೀನು ಮಾಡಬೇಕು. ಇದೋ ಈ ನನ್ನ ಸುವರ್ಣ ಮಾಲೆಯನ್ನು ಹಿಡಿದು ನಿನ್ನ ಕುತ್ತಿಗೆಯಲ್ಲಿ ಧರಿಸು. ಈ ಮಾಲೆಯಲ್ಲಿ ಉತ್ಕೃಷ್ಟವಾದ ಕಾಂತಿ ಇದೆ. ಇದರೊಡನೆ ನಾನು ಹಸು ನೀಗಿದ್ರೆ ಇದು ತನ್ನ ದಿವ್ಯ ಕಾಂತಿಯನ್ನು ಕೂಡ ಕಳೆದುಕೊಳ್ಳುತ್ತೆ. ಹೀಗೆ ಹೇಳಿ ಸೋದರ ಪ್ರೇಮದಿಂದ ವಾಲಿ ಸುಗ್ರೀವನಿಗೆ ತನ್ನ ಮಾಲೆಯನ್ನು ಕೊಡ್ತಾನೆ. ಇದನ್ನು ಕಂಡಂತ ಸುಗ್ರೀವನಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ತಾನು ತಪ್ಪು ಮಾಡಿದನೋ ಅನ್ನೋ ಪಶ್ಚಾತ್ತಾಪ ಉಂಟಾಗುತ್ತೆ ಸುಗ್ರೀವನಿಗೆ. ವಾಲಿ ಅದನ್ನು ನೋಡಿ ಸಮಯೋಚಿತವಾಗಿ ಮಾತುಗಳನ್ನು ಹಾಡಿ ತನ್ನ ಪಕ್ಕದಲ್ಲೇ ನಿಂತಿದ್ದಂತಹ ಅಂಗದನಿಗೆ ಹೇಳ್ತಾನೆ, ಅಂಗದ, ನೀನು ಯಾವ ಸ್ಥಳದಲ್ಲಿ ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಬೇಕು ಹಾಗೆ ನಡೆದುಕೊಳ್ಬೇಕು. ಸುಗ್ರೀವನ ಮಾತು ನಿನಗೆ ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಅದನ್ನು ನೀನು ಸಹಿಸ್ಕೊಳ್ಬೇಕು. ಆಯಾ ಕಾಲಗಳಲ್ಲಿ ಒದಗಿ ಬರುವ ಸುಖವನ್ನಾಗಲಿ ಕಷ್ಟವನ್ನಾಗಲಿ ಅನುಭವಿಸುತ್ತಾ ಸುಗ್ರೀವನ ಅಧೀನದಲ್ಲಿರಬೇಕು. ನಾನು ನಿನ್ನನ್ನು ಸತತವಾಗಿ ಲಾಲನೆ ಮಾಡ್ತಿದ್ದೆ. ನೀನು ನನಗಾಗಿ ಯಾವ ಕಾರ್ಯವನ್ನು ಮಾಡದಿದ್ರೂ ಸುಮ್ಮನಿದ್ದು ಬಿಡ್ತಿದ್ದೆ. ಆದರೆ ಈಗ ಹಾಗಿಲ್ಲ. ಬಹಳ ಮುದ್ದಾಗಿ ಸಾಕಿದೆ ನಿನ್ನ. ಹಾಗಾಗಿ ಸುಗ್ರೀವನಿಗೆ ಯಾವುದೇ ತೊಂದರೆ ಆಗದಂತೆ ನೀನು ನಡ್ಕೋಬೇಕು, ಅವನಿಗೆ ಪ್ರಿಯವಾಗಿರುವ ಕಾರ್ಯಗಳನ್ನು ಮಾಡಬೇಕು ಅಂತ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ. ಕೊನೆಯಲ್ಲೊಮ್ಮೆ ತಾರೆಯನ್ನು ನೋಡಿ ವಾಲಿ ತನ್ನ ಬಾಯಿ ತೆರೆದು ಅಸುನೀಗ್ತಾನೆ. ಆ ದೃಶ್ಯವನ್ನು ಕಂಡಂತಹ ತಾರೆ ಮತ್ತು ಅವನ ಇತರ ಪತ್ನಿಯರು ಎಲ್ಲರೂ ವಿಲಪಿಸುತ್ತಾ ಕಿರಿಚಿಕೊಳ್ತಾರೆ. ವಾನರೇಶ್ವರನಾದ ವಾಲಿ ಸ್ವರ್ಗಕ್ಕೆ ಹೊರಟೊಡನೆ ಕಿಷ್ಕಿಂಧೆಯೂ ಕೂಡ ಶೂನ್ಯವಾಗಿ ಹೋಗುತ್ತೆ. ಗೋಲಭನೆಂಬ ಗಂಧರ್ವನೊಡನೆ ನಮ್ಮ ರಾಜನು 15 ವರ್ಷಗಳ ಕಾಲ ಬಿಡುವಲ್ಲದೆ ಯುದ್ಧ ಮಾಡ್ದ. ರಾತ್ರಿಯಲ್ಲಾಗಲಿ ಹಗಲಿನಲ್ಲಾಗಲಿ ಅವರ ಯುದ್ಧವು ನಿಲ್ಲುತ್ತಲೇ ಇರಲಿಲ್ಲ. 16ನೇ ವರ್ಷದಲ್ಲೇ ವಾಲಿಯು ಗೋಲಭನನ್ನು ಸಂಹರಿಸಿದ. ಕೋರೆ ಹಲ್ಲುಗಳಿಂದ ಭಯಂಕರನಾಗಿ ಕಾಣುತ್ತಿದ್ದ ನಮ್ಮ ರಾಜನು ಧೂರ್ತನಾಗಿದ್ದ ಆ ಗಂಧರ್ವನನ್ನು ಸಂಹರಿಸಿ ನಮ್ಮೆಲ್ರಿಗೂ ಅಭಯವನ್ನಿತ್ತನು. ಅಂಥವನಿಂದು ಹತನಾಗಿ ಹೇಗೆ ಬಿದ್ದಿದ್ದಾನೆ ನೋಡು. ಹೀಗೆ ಎಲ್ಲರೂ ಅವನ ವೃತ್ತಾಂತವನ್ನು ಕೊಂಡಾಡುತ್ತಾ ಮಾತಾಡ್ತಾ ಇದ್ದಾರೆ, ದುಃಖಿಗಳಾಗಿದ್ದಾರೆ. ಈ ನಡುವೆ ಗಂಡನ ಮುಖದ ಮೇಲೇನೆ ದೃಷ್ಟಿಯನ್ನಿಟ್ಟು ಅವನ ಮುಖವನ್ನು ಮುದ್ದಾಡುತ್ತಾ ಗೋಳಾಡುತ್ತಿದ್ದ ತಾರೆಯು ಬುಡವನ್ನು ಕಡಿದ ವೃಕ್ಷಕ್ಕೆ ಹಬ್ಬಿರುವ ಬಳ್ಳಿಯಂತೆ ವಾಲಿಯನ್ನು ಅಪ್ಪಿಕೊಂಡೇ ಭೂಮಿಯಲ್ಲಿ ಬೀಳ್ತಾಳೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡದ 20, 21 ಮತ್ತು 22ನೇ ಸ್ವರ್ಗವು ಮುಗಿಯುತ್ತೆ.